6:30 ಸರ್. ಇಲ್ಲಿ ಲಾರಿ ಅಡ್ಡ ಇತ್ತು, ನಾವು ನೋಡಿಲ್ಲ ಸರ್. ಅವ್ರು ಆ ಕಡೆ ಬೇಲಿ ಇತ್ತು, ಬೇಲಿಂದ ಹಾರು ಬಂದ್ಬಿಟ್ಟು ಅಲ್ಲಿ ಇದೆಲ್ಲ ಯಾರು ಮಾಡಿದ್ದಾರೆ, ನಾನು ಬೆಳಗ್ಗೆ ಎದ್ದು ನಿಮ್ಮ ದೇವರು ನೋಡ್ಬೇಕಾ ಅಂತ ಹೇಳ್ಬಿಟ್ಟು ಅಲ್ಲಿ ವಾಸುಕಿ ದೇವರು ಕೂರಿಸಿದ್ದೆ ಸರ್. ವಾಸುಕಿ ಮತ್ತು ಗಣಪತಿ ದೇವರು ಕೂರಿಸಿದ್ದೆ ಸರ್. ದಿವಸ ಬೆಳಗ್ಗೆ ಎದ್ದು ನಾವೆಲ್ಲ ಪೂಜೆ ಮಾಡ್ತೀವಿ. ನಾಗಪ್ಪ ಸರ್. ಆ ನಾಗಪ್ಪ ದೇವ್ರನ್ನ ಕಿತ್ಬಿಟ್ಟು ಇದು ಚರಂಡಿಲಿ ಹಾಕಿದ್ದಾರೆ ಸರ್. ಚರಂಡಿಲಿ ಹಾಕ್ಬಿಟ್ಟು ಗಣಪತಿ ವಿಗ್ರಹನ ಆ ಹೂಗಳೆಲ್ಲ ಹಾಕಿದ್ವಿ ಸರ್. ಹೂಗಳೆಲ್ಲ ಕಿತ್ಬಿಟ್ಟು ಒಗಾಸ್ಬಿಟ್ಟು ಗಣಪತಿ ಮೂರ್ತಿನ ಕೀಳಕ್ಕೆ ನೋಡಿ ಸರ್. ಆಗಿಲ್ಲ ಅಂತ ಕಾಲಲ್ಲಿ ಒದ್ದಿದ್ದಾರೆ ಸರ್. ಕಾಲಲ್ಲಿ ಒದ್ಬಿಟ್ಟು ಆ ಕಡೆ ಪಾಟ್ಸ್ ಎಲ್ಲ ಮಾಡಿದ್ವಿ, ಅದೆಲ್ಲ ಪಾಟ್ಸ್ ಎಲ್ಲ ಹೊಡೆದು ಟೇಬಲ್ ಎಲ್ಲ ಬೀಳಿಸಿ ಹೋಗಿದ್ದಾರೆ ಸರ್. ಅವರು ಟೇಬಲ್ ಎಲ್ಲ ಹೋಗಿದ್ದಾರೆ ಸರ್. ಇದೆಲ್ಲ ಯಾಕೆ ಮಾಡ್ತಿದ್ದೀರಾ, ನಾವು ಯಾಕೆ ನೋಡ್ಬೇಕಾ ಇದೆಲ್ಲ ಬೆಳಗ್ಗೆ ಎದ್ದು ನಮಗೆ ಅಂತ ಹೇಳಿದ್ದಾರೆ ಸರ್. ಅವ್ರಿಗೆ ಜೋಡ್ ಮಾಡಿದ್ದಕ್ಕೆ ಸರ್ ಅವ್ರಿಗೆ ನಾನು ಇದು ಮಾಡಬೇಡ್ರಿ ಇಲ್ಲಿ ಅಂತ ಹೇಳ್ತಿದ್ರು ಸರ್ ಅವರು. ಸರ್ ಅವ್ರ ಕಡೆಯವ್ರು ಇನ್ನೊಬ್ರು ಬಂದಿದ್ರು ಸರ್. ಅವ್ರ ಕಡೆಯವರೇ ಬಂದು ಇದು ಅವ್ರ ದೇವ್ರು ಯಾಕೆ ಬೀಳಿಸಿದ್ಯಾ ಅಂತ ಅವ್ರ ಕಡೆಯವರೇ ಬಂದು ಓಡ್ ಬಂದು ಅವರೇ ಸರ್ ಎತ್ತಿ ಇಟ್ಟಿದ್ದಾರೆ. ವಾಸುಕಿ ದೇವ್ರನ್ನ ಚರಂಡಿಲಿ ಬಿದ್ದಿದ್ದನ್ನ ಅವರೇ ಎತ್ತಿ ಇಟ್ಟಿದ್ದಾರೆ ಸರ್. ಅವರು ಸರ್ ಗೊತ್ತಿಲ್ಲ ಸರ್. ಅವ್ರು ನಾವು ನಿಮ್ಮ ದೇವರು ಬೆಳಗ್ಗೆ ಅವ್ರ ಮನೆ ಇದೆ ಸರ್. ಇಲ್ಲಿ ಬೆಳಗ್ಗೆ ಎದ್ದು ನಿಮ್ಮ ಡೈರೆಕ್ಷನ್ ಅಲ್ಲಿ ನಿಮ್ಮ ದೇವ್ರು ಇದೆಯಲ್ಲ ಸರ್. ಬೆಳಗ್ಗೆ ಎದ್ದು ನಾವು ನಿಮ್ಮ ದೇವ್ರ ಮುಖ ನೋಡ್ಬೇಕು ಅಂತ ಅವ್ರು ಹಂಗೆ ಮಾಡಿದ್ದಾರೆ ಸರ್. ಅವರು ಸರ್ ಗೊತ್ತಿಲ್ಲ ಸರ್, ನಮ್ಗೆ ಯಾರು ಅಂತ ಗೊತ್ತಿಲ್ಲ. ಇಲ್ಲೇ ಮನೆ ಕಟ್ಟಿದ್ದಾರೆ, ಕಟ್ಟಿಬಿಟ್ಟು ಹೋಗಿದ್ದಾರೆ ಸರ್. ಅವರು ದಿವಸ ಬರ್ತಾರೆ, ಸಂಜೆ ಎಲ್ಲ ಫುಲ್ ಎಣ್ಣೆ ಮಾಡಿದ್ರು ಸರ್. ಎಣ್ಣೆ ಕುಡ್ದಿದ್ರು ಅವರು. ಪದ್ಮಾವತಿ ಅಂತ ಸರ್. ಕೇಳಿದ್ಕೆ ಅಲ್ಲ ನಮ್ಮ ದೇವರು ನೀವು ಯಾಕಪ್ಪ ಹಿಂಗೆ ಚರಂಡಿ ಒಳಗೆ ಎತ್ತಾಕಿದ್ರಿ ಅಂತ ಕೇಳಿದೆ ನಾನು. ಕೇಳಿದ್ಕೆ ನಿಮ್ಮ ದೇವ್ರು ನಾನು ಯಾಕೆ ಕೇಳಿ, ನಿಮ್ಮ ದೇವ್ರು ನಾನೇ ಕೇಳಿ ಅಂತ ಕೇಳಿದ್ರು. ನಾನೇನಂದೆ, ಅಪ್ಪ ನಿಮ್ಮ ದೇವರು ನಮ್ಮ ದೇವರು ಒಂದೇ ತಾನೆ, ನೀವು ಅಲ್ಲ, ನಮ್ಮ ದೇವರು ಹೇಳ್ಕೊಟ್ಟು ಮೈಲಾಲಿಂಗ ಅಂತ ಕೇಳಿದೆ ನಾನು. ಅದಕ್ಕೆ ಅವ್ರೇನಂದ್ರು, ನಮ್ಮ ದೇವ್ರಿಗೆ ನೀನು ಯಾಕಮ್ಮ ಹಿಂಗೆ ಹೇಳ್ತೀಯ ಅಂಥೇಳಿ ಎತ್ತು ಗಣಪತಿ ದೇವರಿಗೆ ಚರಂಡಿ ಒಳಗೆ ಎತ್ತಾಕ್ಬಿಟ್ರು. ಕಾಲಲ್ಲಿ ಆ ದೇವರಿಗೆ ಚರಂಡಿ ಒಳಗೆ ಎತ್ತಾಕಿದ್ರು. ಆಮೇಲೆ ಗಣಪತಿ ದೇವರಿಗೆ ಅವನ ಕಾಲಲ್ಲಿ ಎತ್ತಿ ಸೊಂಡ್ಲಿಗೆ ಎತ್ತಿ ಕಾಲಲ್ಲಿ ಒದ್ಬಿಟ್ಟ ಸರ್. ನನಗೆ ತುಂಬ ಗೋಳ ಬಿಡ್ತಾರೆ, ನನಗೆ ತುಂಬ ಗೋಳ ಬಿಡ್ತಾರೆ. ನಮ್ಮ ದೇವರಿಗೆ ನಾವು ತಾನೇ ಗಣಪತಿ ಪೂಜೆ ಮಾಡೋದು, ಗಣಪತಿ ತಾನೇ ನಾವು ಪೂಜೆ ಮಾಡೋದು ವರ್ಷ. ನನಗೊಂಥರ ದುಃಖ ಬಂದ್ಬಿಡ್ತಾರೆ. ಬಂಗಾರಪ್ಪ ಮಾಡ ನಾವೇ ಸರ್, ನಾವೇ ಎಲ್ಲ ಮಾಡ್ತಾ ಇರೋದು. ಅದೆಲ್ಲ ನಾವೇ ಮಾಡಿದ್ವಿ. ಈಗ 20 ವರ್ಷದಿಂದ ನಾವು ಇಲ್ಲೇ ವಾಸ ಮಾಡಿ 20 ಸ್ವಾಮಿ ಪೂಜೆ ಸ್ವಾಮಿ ಎಲ್ಲ ಮಾಡ್ತಾ ಇರೋದು. ಸ್ವಾಮಿ ಎಲ್ಲ ನಾವೇ ಮಾಡ್ತೀವಿ ಸರ್. ಎಲ್ಲ ನಾವೇ ಮಾಡ್ತಾರೆ. ಅಲ್ಲೆಲ್ಲ ಹಾಕಿದ್ದಾರೆ, ಅದನ್ನೆಲ್ಲ ನಾವು ಮಾಡಿದೀವಿ, ಎಲ್ಲ ನಾವು ಮಾಡಿದೀವಿ. ಜಯಮ್ಮನ ಮಕ್ಕಳು ಚಂದ್ರಶೇಖರ ಬಿಟ್ಟು ಗಾರೆ ಕೆಲಸಕ್ಕೆಲ್ಲ ಹೋಗ್ತೀವಿ ಸರ್. ನಾವು ಈಗ ದೇವ್ರೇ ಸೀರೆ ಬೆಳೆಸಿ ಹೋಗಿದ್ದಾರೆ ಅಂದ್ರೆ ನಮ್ಮ ಮನೆ ಬೆಳೆಸೋದು ಎಷ್ಟೋ ಸರ್, ಯಾರು ಇಲ್ಲ ಸರ್. ಮನೆ ಗಂಡು ಮಕ್ಕಳು ಯಾರಿಲ್ಲ, ಸ್ವಲ್ಪ ಮಕ್ಕಳು ಮರೆ ತಗೊಂಡು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಪರಿಸ್ಥಿತಿ ಏನು ಸರ್, ಈಗ ಹೆಚ್ಚು ಕಮ್ಮಿ ಏನಾರ ಆದರೆ ಈಗ 9 ಗಂಟೆ ಅಷ್ಟಿಗೆ ನಾವು ಬರ್ತಾ ಇರ್ತೀವಿ ರೋಡ್ ಮೇಲೆ. ನಮ್ಮ ಮಕ್ಕಳು ಅಂಗಡಿ ಬಟ್ಟೆ ಅಂಗಡಿ ಹೋಗುತ್ತೆ. ಈಗ ಅವು ಸೀರೆ ಉಳಿಸಿ ಹೋಗಿದ್ದಾರೆ ಸರ್. ಸೀರೆ ಉಳಿಸಿ ಅವೆಲ್ಲ ರಂಪ ಮಾಡಿ ಹೋಗಿದ್ದಾರೆ ಸರ್. ನಾವು ಇದ್ಲ ಗಾರೆ ಕೆಲಸಕ್ಕೆ ಹೋಗಿ 6 ಗಂಟೆಗೆ ಬಂದು ನೋಡ್ತೀವಿ. ಏನೆಲ್ಲ ಸೊಂಡ್ಲಿ ಮೇಲೆಲ್ಲ ಕೇಸರಿ ಚಪ್ರಿಂಗೆಲ್ಲ ಕೇಸರಿ ಇತ್ತು ಸರ್, ಎಲ್ಲ ಕೇಸರಿ ಇತ್ತೆಲ್ಲ ಬಂದು ನೋಡಿದ್ವಿ ಸರ್. ಯಾರೋ ಸರ್ ನಾವು ನೋಡಿಲ್ಲ, ಇಲ್ಲಿ ಹುಡುಗರು ಬಂದು ಕೂತಿದ್ರಂತೆ. ಯಾರು ಸರ್, ನಾವಿಲ್ಲ. ಅಮ್ಮರು ಇದ್ರು ಇಲ್ಲಿ, ಅವರೇ ಇರೋದಿಲ್ಲ. ಹಗಲೆಲ್ಲ ಅವರೇ ಇರ್ತಾರೆ ಸರ್, ನಾವಿರಲ್ಲ. ಎಲ್ಲ ಯಾಕೆ ಇಟ್ಟಿದ್ರಿ ನೀವು ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಕಾಲಿಂದ ಒದ್ದಿ ಎಲ್ಲ ಹೋಗಿದಾರ ಸರ್. ಎಲ್ಲ ಅದೆಲ್ಲ ಕಾಲಿಂದ ಸೊಂಡ್ಲಿಂದ ಎಲ್ಲ ಕೆಸರಿ ಸರ್. ನಾವು ಬಂದು ನೋಡಿದ್ವಿ, ಕೆಸರಿ ಇತ್ತೆಲ್ಲ. ಬಂದು ಸುಮಾರು ಹೊತ್ತು ಎಲ್ಲ ನೋಡಿ ಹ್ಞೂ ಸರ್ ಕೆಳಗೆ ಬೀಳಿಸಿದ್ರು. ಮತ್ತೆ ಎತ್ತಿಟ್ಟಿದ್ರು ಪಾಪ. ಈ ಹುಡುಗರು ಎತ್ತಿಟ್ಟು ನೀರು ಹಾಕ್ತಾ ಇದ್ರು. ನಮ್ಮ ಹುಡುಗರೆಲ್ಲ ನೀರು ಹಾಕಬೇಡ್ರಿ ಅಂದಿವಿ ನಾವು. ತೋರ್ಸೋಣ ಬರೋರಿಗೆಲ್ಲ ತೋರ್ಸೋಣ ಅಂತ ಹೇಳಿದ್ದೀವಿ ಸರ್. ಎಲ್ಲ ಮಾಡಿದಾರನೇ ಸರ್, ನನಗೆ ಗೊತ್ತಿಲ್ಲ. ನಾವು ಗಾರೆ ಕೆಲಸ ಹೋಗಿದ್ದೀವಿ. ಗಂಗಮ್ಮ ಅಂತ.